everyone fine. ಈಗಾಗಲೇ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ ಅಂತ ಚಿಂತೆಗೆ ಒಳಗಾಗಿರುವಂತ ಜನರಿಗೆ ಇನ್ನೊಂದು ಶಾಕಿಂಗ್ ಸುದ್ದಿ ಸದ್ಯದಲ್ಲೇ ಹೊರಗೆ ಬರುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಕರುನಾಡಿನ ಜನತೆಗೆ ಕಾದಿದೆಯಾ ಮತ್ತೊಂದು ದರದ ಏರಿಕೆಯ ಶಾಕ್? ಪ್ರಯಾಣ ದರವನ್ನ ಶೇಕಡ 15ರಿಂದ 20 ಹೆಚ್ಚಿಸೋಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಕೆಎಸ್ಆರ್ಟಿಸಿ. ಜುಲೈ 14ರಂದು ಸರ್ಕಾರಕ್ಕೆ ಈ ಪ್ರಸ್ತಾವನೆಯನ್ನ ಕೆಎಸ್ಆರ್ಟಿಸಿ ಸಲ್ಲಿಸಿದೆ. ವಾಯುವ್ಯ ಸಾರಿಗೆಯಿಂದಲೂ ಕೂಡ ದರ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಡೀಸೆಲ್ ದರ ಹೆಚ್ಚಳ, ಬಸ್ ಬಿಡಿಭಾಗಗಳು, ನಿರ್ವಹಣಾ ವೆಚ್ಚ, ಸಿಬ್ಬಂದಿ ಭತ್ಯೆ ಹೆಚ್ಚಳ ಹಿನ್ನೆಲೆ ಟಿಕೆಟ್ ಬೆಲೆ ಹೆಚ್ಚಿಸೋಕೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. 2 ನಿಗಮಗಳ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಈಗ ಸಾಮಾನ್ಯ ಜನರು ಜೀವನ ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ ಆಗಿದೆ. ಯಾಕಂದ್ರೆ ಯಾವುದ್ರ ಬೆಲೆ ನೋಡಿದ್ರು ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಶಾಕಿಂಗ್ ವಿಚಾರ ಹೊರಬೀಳ್ತಾ ಇದೆ. ಜುಲೈ 14ಕ್ಕೆ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿ ವಾಯುವ್ಯ ಸಾರಿಗೆಯಿಂದಲೂ ಕೂಡ ದರ ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದು ಪ್ರಯಾಣ ದರ ಶೇಕಡ 15ರಿಂದ 20 ಹೆಚ್ಚಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತಂದ್ರೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೇನೆ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗಿದೆ, ಬಸ್ ಬಿಡಿಭಾಗಗಳು ಕೂಡ ಹೆಚ್ಚಳ ಆಗ್ತಾ ಇದೆ, ನಿರ್ವಹಣಾ ವೆಚ್ಚನೂ ಕೂಡ ಜಾಸ್ತಿ ಇದೆ, ಸಿಬ್ಬಂದಿಗೆ ಭತ್ಯೆ ಕೊಡಬೇಕು, ಅದರ ಹೆಚ್ಚಳ ಕೂಡ ನೀವು ಮಾಡಬೇಕು. ಈ ಕಾರಣಕ್ಕಾಗಿ ಟಿಕೆಟ್ ಬೆಲೆಯನ್ನ ಹೆಚ್ಚಿಸಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ 2 ನಿಗಮಗಳು ಕೆಎಸ್ಆರ್ಟಿಸಿ ಮತ್ತು ವಾಯುವ್ಯ ಸಾರಿಗೆ 2 ನಿಗಮಗಳು ಈ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆ ನಡೆಸುವಂತ ಸಾಧ್ಯತೆ ಇದೆ. ಹೌದಾ, ನಿಮ್ಮ ಸಮಸ್ಯೆ ಏನಿದೆ, ಯಾಕೆ ಏರಿಕೆ ಮಾಡಬೇಕು, ಎಷ್ಟು ಏರಿಕೆ ಮಾಡಬೇಕು, ಈಗಿನ ಪರಿಸ್ಥಿತಿಯಲ್ಲಿ ಆಗತ್ತಾ ಆಗಲ್ವಾ, ಇದು ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗತ್ತೆ, ಏನೇನು ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಡ ವಿಚಾರಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಸಭೆ ನಡೆಸುವಂತ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಅದು ಪ್ರಶ್ನೆ. ಈಗಾಗಲೇ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಜೀವನ ಮಾಡೋದಕ್ಕೆ ಒಂದು ದಿನ ಕಳಿಯೋದಕ್ಕೆ ಏನಿಲ್ಲ ಅಂತಂದ್ರೂ 100 ರೂಪಾಯಿ ಖರ್ಚಾಗತ್ತೆ. ಹಾಲಿನ ದರ ಜಾಸ್ತಿ, ಹೂವಿನ ದರ ಜಾಸ್ತಿ, ಹಣ್ಣಿನ ದರ ಜಾಸ್ತಿ, ತರಕಾರಿ ದರ ಜಾಸ್ತಿ, ಗ್ಯಾಸು, ಸಿಲಿಂಡ್ರು, ಕರೆಂಟ್ ಬಿಲ್ಲು ಎಲ್ಲವೂ ನೋಡ್ತಾ ಹೋದಾಗ ಒಂದು ದಿನಕ್ಕೆ ಇಷ್ಟು ಖರ್ಚಾಗತ್ತೆ. ಈಗ ನೀವು ಓಡಾಡೋದು ಕೂಡ ಈ ಪ್ರಯಾಣದ ದರ ಹೆಚ್ಚು ಮಾಡಿಬಿಟ್ರೆ ಹೆಂಗೆ ಅನ್ನೋದು ಪ್ರಶ್ನೆ.